ಅವ್ರು ಹೇಳಲೇಬೇಕಲ್ಲ. ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ? ಅವರೇನಾಗಿದೆ, ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬ್ರ ಪ್ರೆಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು. ಆ ಕಾರಣಕ್ಕಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಂಗಾಗಿ ಅದನ್ನು ಕೂಡ ಯೂ ಟರ್ನು ಒಂದು ಆನರ್ಗೋಸ್ಕರ, ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಯೂ ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಕ್ಕೆ ಬರಲ್ಲ. ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು. ಸೊ ಸೈಟ್ ಕೊಟ್ಟಿದ್ದು ಅವ್ರು ತಾನೇ, ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋದು. ಸೈಟ್ ಯಾರು ಕೊಟ್ಟಿದ್ದು? ಬಸವರಾಜ ಬೊಮ್ಮಾಯಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ. ಅದಕ್ಕೇನು ತಪ್ಪೇನಿದೆ? ಸೈಟ್ ಕೊಡಬಾರ್ದಂತ ಏನು ರೂಲ್ಸ್ ಇದೆಯಾ? ವಾಪಸ್ ಸೈಟ್ ಕೊಡಬಾರ್ದಂತ ಏನು ವಾಪಸ್ ರೂಲ್ಸ್ ಇದೆ ಏನ್ರಲ್ಲ ಕಾನೂನಲ್ಲಿ? ನಮ್ಮ ಇಷ್ಟ ರೀ, ಯಾವಾಗನ ಕೊಡ್ತೀವಿ, ಮುಂಚೆನೇ ಕೊಟ್ಟು ಅಲ್ರಿ, ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ? ಸುಮ್ಮನೆ ಯಾಕಂಗೆ ಕೇಳ್ತೀರಿ? ಇವ್ರು ಹೇಳ್ದೆಲ್ಲ ಕೊಡಬೇಕು. ಈ ಒತ್ತಡಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಪ್ರೆಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ. ಆ ಎಮ್ಮ, ನಾನು ಕಳೆದ 40 ವರ್ಷದಿಂದ ಆ ಎಮ್ಮಗೆ ನಾನು ಭಾಳ ಹತ್ರ ನೋಡಿದ್ದೀನಿ. ಏನು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಒಂದು ಹೊರಗೆ ಬಂದು ಅವ್ರೇನು ಮಾಡಿದವ್ರು ಕೂಡ ಅಲ್ಲ. ಇವತ್ತು ಅವ್ರಿಗೆ ಈ ಪರಿಸ್ಥಿತಿ, ಈ ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು, ಲೋಕಾಯುಕ್ತ ಮಾಡ್ತಕ್ಕಂಥದ್ದು, ಇಡಿ ಹಾಕ್ತಕ್ಕಂಥದ್ದು ಕರ್ಮ ವಾಪಸ್ ಬರುತ್ತೆ. ನಾನೇನು ಅವ್ರ ಪರವಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಡೀಡ್ ಅದು ಅಷ್ಟೇ ತಾನೇ ಇರೋದು. ಅದಕ್ಕೆ ಅವ್ರು ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಆಗಿರಲ್ಲ. ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು. ಎನ್ಕ್ರೋಚ್ಮೆಂಟ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬಿಜೆಪಿ ಅವರ ಸೈಟ್ ಕೊಟ್ಟು ಇವತ್ತು ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ? ಅವ್ಯವಹಾರ ಎಲ್ಲಿದೆ? ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ? ಇಡಿ ಬರ್ಬೇಕಂದ್ರೆ ಏನು ಕಾರಣ? ಅಂದ್ರೆ ಇವತ್ತು ಎಲೆಕ್ಟ್ರಲ್ ಬಾಂಡ್ 8,500 ಕೋಟಿ ಹಗರಣ ಆಗಿದೆಲ್ಲ, ಅಲ್ಲಿ ಇಡಿ ಹೋಗೋದು ಬೇಡ? ಅಲ್ಲಿ ಇಡಿ ಹೋಗ್ಬೇಕಲ್ಲ? ಅಲ್ಲಿ ಯಾಕೆ ಹೋಗಲ್ಲ ಇಡಿ? ಅಲ್ಲಿ ಯಾಕೆ ಇಡಿ ಹೋಗ್ಬಾರ್ದು? ನೀವು ಕೇಳ್ಬೇಕಲ್ಲ. ಅಲ್ರಿ, ನೀವು ಕೇಳ್ರಿ ಬಿಜೆಪಿ ಅವ್ರಿಗೆ ಹೋಗಿ, ಸುಮೋಟೋ ಆಗಿ ಯಾಕೆ ಅವ್ರದೇ ಸರ್ಕಾರ ಇದೆ, ಎಲ್ಲರಿಗೆ ಅರೆಸ್ಟ್ ಮಾಡ್ಬೇಕಲ್ಲ, ವಾರಂಟ್ ಕಳಿಸ್ಬೇಕಿಲ್ಲ? ಮತ್ತೆ ಯಾಕೆ ಮಾಡಬಾರ್ದು ಅದು? ನೀವು ಕೇಳಲ್ವಾ ಬಿಜೆಪಿ ಅವ್ರಿಗೆ ಹೋಗಿ? ಎಲೆಕ್ಟ್ರಲ್ ಬಾಂಡ್ನಲ್ಲಿ 8,500 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೆ ಬಿಜೆಪಿ ಹೋಗಿ ಕೇಳ್ರಿ, ಯಾವ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಾರಲ್ಲ, ನೀವು ಹೋಗಿ ಬಿಜೆಪಿ ಕೇಳಿ. ಇವತ್ತು 29 ಜನ ಕ್ಯಾಬಿನೆಟ್ ಇರತಕ್ಕಂಥ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರುಗಳು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ. ಅವ್ರು ಬೇಡ ರಾಜೀನಾಮೆ ಕೊಡೋದು? ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ? ಅವ್ರು ಬೇಡ ರಾಜೀನಾಮೆ ಕೊಡೋದು? ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಕೇಳ್ತೀರಾ ಆ ಪ್ರಶ್ನೆ ನಮಗೆ? ಮೊನ್ನೆ ನಾವು ಇದನ್ನೇ ಕೇಳಿದಾಗ ಜೋಶಿ ಅವರು ಹೇಳಿದ್ರು ಸರ್, 1,500 ಕೋಟಿ ರೂಪಾಯಿ ಅವರು ಕಾಂಗ್ರೆಸ್ ಅಲ್ಲೂ ಬಾಂಡ್ ಇತ್ತು, ಈಗ ಅವ್ರ ಮೇಲೂ ಕೇಸ್ ರೀ. ಅವ್ರದ್ದು ಅಧಿಕಾರ ಐತೆ, ಅಲ್ಲ ಅದು ತೋಣ ಕೇಳ್ರಿ ಫಸ್ಟ್. ಅಂದ್ರೆ ಅವರು ಒಪ್ಕೊಂತಾರ? ಕಾನೂನು ಬಾಹಿರ ಅಂತ ಒಪ್ಕೊಂತಾರಲ್ಲ ಜೋಶಿ ಅವರು. ಕಾನೂನು ಬಾಹಿರ ಅಂತ ಒಪ್ಕೊಂಡ್ರೆ ಮತ್ತೆ ಎಲ್ಲರಿಗೂ ಅರೆಸ್ಟ್ ಮಾಡಕ್ ಕೇಳ್ರಿ ಫಸ್ಟ್. ಅವ್ರ ಪಾರ್ಟಿನ ಅರೆಸ್ಟ್ ಆಗ್ಬೇಕಲ್ಲ. 60% ಡೊನೇಷನ್ ಅವ್ರು ತಾನೇ ಸಿಕ್ಕಿರೋದು. ಇವ್ರು ಮಾಡಿರ್ತಕ್ಕಂಥ ಫ್ರಾಡ್ ತಾನೇ ಇದು. ಫ್ರಾಡ್ ಯಾರು ಮಾಡಿರೋದು? ಮತ್ತೆ ಇದಕ್ಕೆ ಬೇಡ ಮಾತಾಡೋದು ಜೋಶಿ ಸಾಹೇಬ್ರು. ಅವ್ರಿಗೆ ಕೇಳಿ ನೋಡ್ರಿ. ವಿಜೇಂದ್ರ ಅವರು ಹೇಳಿದ್ದಾರೆ, ಹಿಂದೆ ಯಡಿಯೂರಪ್ಪ ಅವರು ಈ ತರ ಆದಾಗ ಅವ್ರು ವಾಪಸ್ ರಿಟರ್ನ್ ಕೊಟ್ಟಿದ್ರು. ಅವಾಗಲೂ ಕೂಡ ಸಿದ್ದರಾಮಯ್ಯ ಒತ್ತಾಯ ಮಾಡಿದ್ರು ರಾಜೀನಾಮೆಗೆ. ರೀ, ಅವಾಗ ಒತ್ತಾಡ ಮಾಡಿರೋದಕ್ಕೂ ಕಾರಣ ಕೂಡ ಇದೆ. ಲೋಕಾಯುಕ್ತ ಎಕಡೆ ಒಂದು ಸೈಡ್ ಇರಬೇಕಲ್ಲಪ್ಪ. ಏನು ಒಳ್ಳೆ ಲೋಕಾಯುಕ್ತ ಅವರು ಸಂತೋಷ್ ಹೆಗಡೆ ಅವರಿಗೆ ಮಾಡಿರ್ತಕ್ಕಂಥದ್ದು ಯಾರೋ ಯಡಿಯೂರಪ್ಪನವ್ರೆ. ಅದರಲ್ಲಿ ಮೈನಿಂಗ್ ಕೇಸ್ನಲ್ಲಿ ಇವ್ರು ಇನ್ವಾಲ್ವ್ ಇದ್ದಾರೆ ಅಂತೇಳಿ ಚಾರ್ಜ್ ಶೀಟ್ ಆಗಿತ್ತು. ಅದು ಆಯ್ತಾ? ಇಲ್ಲೇನಾಗಿತ್ತು? ಗವರ್ನರಿಂದ ತಂದಿರೋದು ಯಾಕೆ? ಗವರ್ನರ್ ತರಕ್ಕೆ ಯಾಕೆ? ಮತ್ತೆ ಗವರ್ನರ್ ಹತ್ರ 4 ಕೇಸ್ ಇದ್ವಲ್ಲ, ಅದ್ಯಾಕೆ ಮಾಡಲಿಲ್ಲ? ಆಮೇಲೆ ಬರೀ 14 ಸೈಟಿಗೆ ಯಾಕೆ 125 ಸೈಟಿಗೆ ಯಾಕೆ ಮಾಡ್ತಾ ಇಲ್ಲ? ಅಂದ್ರೆ 125 ಸೈಟ್ ಪಡೆದಾರಲ್ಲ, ಕಾನೂನು ಪ್ರಕಾರ ಪಡೆದಿದ್ದಾರೆ ಅಂದ್ರೆ ಅವ್ರು ಹೇಳೋ ಲೆಕ್ಕಕ್ಕೆ. ನೋಡ್ರಿ, ಇದ್ರಾಗ ರಾಜಕೀಯ ಕುತಂತ್ರ ಐತೆ. ಅದಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕೆ ಕೊಡಬೇಕು ನಾವು? ಗಾಂಧಿ ಭವನ ನಿರ್ಮಾಣ